ಬೆಳಗ್ಗೆ ಯಾವುದಾದ್ರೂ ವೆಜಿಟೇಬಲ್ ಜ್ಯೂಸನ್ನ ಕುಡಿದಿರ್ತೀನಿ. ಹಂಗಾಗಿ ತಿಂಡಿ ಆದಮೇಲೆ ಒಂದು ಸಲ ಕಾಫಿ ಬೇಕೇ ಬೇಕು ಅಂತ ಅನಿಸುತ್ತೆ ಈ ಚಳಿಗಂತೂ. ಕಾಫಿ ಎಲ್ಲ ಕುಡಿದು ಝೊಮ್ಯಾಟೊದಲ್ಲಿ ಆರ್ಡ್ರ್ ಬರುತ್ತಾ ಅಂತ ನೋಡಿದೆ. ಇವತ್ತು 3ನೇ ದಿನ ಝೊಮ್ಯಾಟೊದಲ್ಲಿ ಒಂದು ಕೂಡ ಆರ್ಡ್ರ್ ಇರಲಿಲ್ಲ. ನನ್ನ ಸ್ನೇಹಿತರೊಬ್ಬರು ನನ್ನ ಝೊಮ್ಯಾಟೊದಲ್ಲಿ ನನ್ನ ಕಿಚನ್ನ ಚೆಕ್ ಮಾಡಿ ಅವ್ರು ನನಗೆ ಹೇಳ್ತಾಯಿದ್ರು, 5 ಐಟಮ್ ಇಟ್ಟಿದೆಯಾ, ಅಷ್ಟು ಆರ್ಡ್ರ್ ಬರಲ್ಲ ಇದಕ್ಕೆಲ್ಲ ಅಂತ. ನಾನು ಇದನ್ನು ಅನುಭವಿಸಿ ಬಿಟ್ಟಿದ್ದೀನಿ. ಹಂಗಾಗಿ ನಾನು ಈಗ ಹೊಸ್ದಾಗಿ ಯಾರ್ಯಾರೆಲ್ಲ ಕ್ಲೌಡ್ ಕಿಚನ್ ಶುರು ಮಾಡಿದ್ದೀರಾ, ಸ್ವಿಗ್ಗಿ, ಝೊಮ್ಯಾಟೊ ಮತ್ತು ಮ್ಯಾಜಿಕ್ ಪಿನ್ನಲ್ಲಿ ಲಿಂಕ್ ಆದ ತಕ್ಷಣ ನಮಗೆ ಆರ್ಡ್ರ್ಗಳು ಬರುತ್ತೆ, ಇದರಲ್ಲೇ ನಾವು ಬೆಳಿತೀವಿ, ದಯವಿಟ್ಟು ಈ ಥರ ಎಲ್ಲ ಯೋಚನೆ ಮಾಡಬೇಡಿ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ ಇದನ್ನೇ ತಿಳಿಸ್ಬೇಕಿತ್ತು ನಾನು ಜನಕ್ಕೆ. ಯಾಕೆಂದರೆ ತುಂಬ ಜನ ಅದೇ ತಪ್ಪನ್ನ ಮಾಡ್ತಾರೆ. ಸ್ವಿಗ್ಗಿ, ಝೊಮ್ಯಾಟೊದಲ್ಲಿ ಲಿಂಕ್ ಆದ ತಕ್ಷಣ ನಮಗೆ ತುಂಬಾ ಆರ್ಡ್ರ್ ಬರುತ್ತೆ, ನಮಗೆ ತುಂಬಾ ಕೆಲಸ ಸಿಗುತ್ತೆ ಅಂತ ದಯವಿಟ್ಟು ಈ ಥರ ಎಲ್ಲ ಯೋಚನೆ ಮಾಡಬೇಡಿ. ಮೊದಲು ನಿಮ್ಮ ಆಫ್ಲೈನ್ ಕಸ್ಟಮರ್ ಬೇಸ್ ಏನಿದೆ ಅದನ್ನು ಬಿಲ್ಡ್ ಮಾಡ್ಕೊಳ್ಳಿ. ದಯವಿಟ್ಟು ನಾನು ತುಂಬ ವರ್ಷದಿಂದ ಅನುಭವದಿಂದ ಹೇಳ್ತಾ ಇದ್ದೀನಿ. 5 ವರ್ಷ ಆಯಿತು ಲಾಕ್ಡೌನ್ ಟೈಮಲ್ಲಿ ನಾನು ಈ ಕೆಲಸನ ಶುರು ಮಾಡಿರೋದು. ನಾನು ಝೊಮ್ಯಾಟೊದಲ್ಲಿ 5 ಪದಾರ್ಥನ ಇಟ್ಟಿದ್ದೀನಿ, ಹೌದು ನಿಜ. ಆದರೆ ಆಫ್ಲೈನಲ್ಲಿ ನೋಡಿ ನಾನು ಯಾವ್ಯಾವ ರೀತಿ ವೆರೈಟಿ ಫುಡ್ಗಳ ಆರ್ಡ್ರ್ ಬರುತ್ತೆ ಅಂತ. ಇವತ್ತು ಪನ್ನೀರ್ ಟಿಕ್ಕಾ ಆರ್ಡ್ರ್ ಇತ್ತು, ಹಂಗಾಗಿ ಪನ್ನೀರ್ ಟಿಕ್ಕಾ ಕೂಡ ಮಾಡಿದೆ. ಅದಾದಮೇಲೆ ನನಗೆ ರಾತ್ರಿಯೇ ಮೆಸೇಜ್ ಬಂದಿತ್ತು, ಸ್ಪೆಷಲ್ ಕೇಸರಿ ಬಾತ್ ಆರ್ಡ್ರ್ ಬಂದಿತ್ತು ನನಗೆ. ಹಂಗಾಗಿ ಸ್ಪೆಷಲ್ ಕೇಸರಿ ಬಾತ್ನ ಮಾಡಿದ್ದೀನಿ. ಏನಿಲ್ಲ, ಪೈನಾಪಲ್ ಕೇಸರಿ ಬಾತು. ಅವ್ರು ನನಗೆ ಹೇಳಿದರು ತುಪ್ಪದಲ್ಲಿ ಮಾಡಿ, ಸಕ್ಕರೆನ ಕಡಿಮೆ ಹಾಕಿಮ್ಮ, ಜಾಸ್ತಿನೂ ತುಪ್ಪ ಹಾಕಬೇಡಿ ಅಂತ ಹೇಳಿದರು. ಅವ್ರು ಹೇಳಿದ ರೀತಿಯೇ ಮಾಡಿದ್ದೆ, ತುಂಬಾ ಇಷ್ಟಪಟ್ಟರು. ಕೇಸರಿ ದಳ ಹಾಕಿದ್ದೆ. ಫುಡ್ ಕಲರ್ ಏನು ಯೂಸ್ ಮಾಡಬೇಡಿ ಅಂತ ಹೇಳಿದರು, ಹಂಗಾಗಿ ನಾನು ಫುಡ್ ಕಲರ್ ಕೂಡ ಯೂಸ್ ಮಾಡಿರಲಿಲ್ಲ. ತುಂಬ ಚೆನ್ನಾಗಿ ಬಂದಿತ್ತು. ಕ್ಲೌಡ್ ಕಿಚನ್ ಬಗ್ಗೆ ಮಾಹಿತಿ ಬೇಕು ಅಂದರೆ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.